ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನೇನೋ ಮಾತಾಡೋದು, ಇವಳೋಗೇನೋ ಕಂಪ್ಲೇಂಟ್ ಕೊಡೋದು. ಸಾಕಾಗೋಗೈತಪ್ಪ ನನಗೆ. ಅಲ್ಲ ಕಳ, ನಾವು ಈಟು ವರ್ಷ ಸಂಪಾದನೆ ಮಾಡ್ಕೊಂಬಂದಿದ್ದು ಮಾನ ಮರುವಾದನೆಲ್ಲ ನಿನ್ನ ಹೆಂಡ್ರು ನುಣ್ಣಗೆ ಮಾಡಿಬಿಟ್ಲು. ಲೈ, ನಾನು ಒಂದೇ ಒಂದು ಫೋನ್ ಮಾಡಿದರೆ ಓಡ್ ಬಂದು ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊತಾ ಇದ್ರು ಪೊಲೀಸರು. ಇವತ್ತು ಅದೇ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಕ್ಕೆ ಬಂದರು. ಹಂಗೆ ಮಾಡ್ಬಿಡ್ಲು ನಿನ್ನ ಹೆಂಡ್ರು. ನಿನ್ನ ಹೆಂಡ್ರ ಮನಸ್ಸಲ್ಲಿ ಇನ್ನೂ ಏನೇನಿರೋದು ಯಾರು ಗೊತ್ತಾ? ನನಗೆ ಗೊತ್ತಿತ್ತು ಕಣೋ, ಒಂದಲ್ಲ ಒಂದಿನ ಹೀಗಾಗತ್ತೆ ಅಂತ. ಇದೆಲ್ಲ ನಮ್ಗೆ ಯಾಕೋ ಬೇಕಿತ್ತು? ನಿನಗೆ ಯಾಕೋ ಇಂಥ ಬುದ್ಧಿ ಬಂತು? ಇವಳನ್ನ ಕರ್ಕೊಂಡು ಬಂದು ಹೇಗಿದ್ದ ಮನೆ ಹೇಗ್ ಮಾಡ್ಬಿಟ್ಯೋ? ಅವ್ವ, ಅವರೇ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತವ್ರಲ್ವಾ, ಇನ್ಯಾಕೆ ಬಿಡವ? ಮಾಡಿದ್ದೆಲ್ಲ ಮಾಡಿ ಬಾಯಲ್ಲಿ ಹೇಳ್ತಿದ್ದಾಳೆ ಅಷ್ಟೇ. ಅದನ್ನ ನೀನೊಬ್ಬನೇ ನಂಬೇಕಣೋ, ನಾವ್ಯಾರು ನಂಬೋದಿಲ್ಲ. ಸಿದ್ದು, ಯಾಕೆ ನಿಮ್ಮ ಹೆಂಡತಿ ಈ ಥರ ಎಲ್ಲ ಮಾಡಬೇಕಾಗಿತ್ತು? ಮನೆಯಲ್ಲಿ ಯಾರ್ದು ಏನು ತಪ್ಪಿಲ್ಲ ಅಂತ ಅಂದಾಗ ಹೋಗಿ ಈ ಥರ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಆದರೂ ಏನಿತ್ತು? ಈ ಮನೆಯಲ್ಲಿ ಇರೋದಕ್ಕೆ ಒಂಥರ ಭಯ ಆಗ್ತಿದೆ. ಒಂದು ಚೂರು ನೆಮ್ಮದಿ ಇಲ್ಲ. ಅಲ್ಲ, ಯಾರು ಏನು ತಪ್ಪು ಮಾಡಿದೆ ಇವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ನನಗಂತೂ ಇತ್ತೀಚೆಗೆ ಮನೇಲಿ ಇರೋದಕ್ಕೆ ಒಂದು ಚೂರು ನೆಮ್ಮದಿನೇ ಇಲ್ಲ, ಭಯ ಆಗುತ್ತೆ. ಛೇ, ಇವ್ರ ಮನ್ಸಲ್ಲಿ ಇನ್ನೂ ಅದು ಏನೇನಿದೆಯೋ ಏನೇನೋ. ಅವ್ರು ಬೇಕು ಅಂತ ಕೊಟ್ಟಿಲ್ಲ ಅದಕ್ಕೆ. ಭಾವನಾ, ನೀನು ಈ ಥರ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನೇನು ತಪ್ಪು ಮಾಡಿದ್ದೆ? ಚೆನ್ನಾಗೇ ಮಾತಾಡ್ತಿದ್ದೆ ಅಲ್ವಾ, ಚೆನ್ನಾಗೇ ಇದ್ದೆ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಯಾ? ಅಲ್ಲ ಸಂಜನಾ, ನಾನು ನಿಜ ಹೇಳ್ತಾ ಇದ್ದೆ. ಸಿದ್ದು, ಇವರೆಲ್ಲ ಹಿಂಗೆಲ್ಲ ಮಾತಾಡಿದ್ರು ಅಂತ ಏನು ಬೇಜಾರು ಮಾಡ್ಕೊಬಿಡಕ್ಕಲ್ಲ. ಭಾವನವರು ಇದನ್ನೆಲ್ಲ ಬೇಕು ಅಂತ ಮಾಡಿರಕ್ಕಿಲ್ಲ. ಏನೋ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿ ಹಿಂಗೆ ಎಡವಟ್ಟಾಗ್ಬಿಡೋದು ಅಷ್ಟೇ. ಅವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂತಂದರೆ ಆದಿಲೋಗ ದೇವನ ಮನೆಗೆ ಬಂದಂಗೆ ಆಗ್ಬಿಟ್ಟದೆ. ಇವ್ರು ಯಾರು ನಂಬದೇ ಇದ್ರು ನಾನು ನಿಮ್ಮಿಬ್ರು ನಂಬ್ತೀನಿಕಲ್ಲ, ನಾನು ನಿಮ್ಮ ಜೊತೆಗಿರ್ತೀನಿ. ಯಾವ್ದು ಬೇಜಾರು ಮಾಡ್ಕೋಬೇಡ, ನೀನು ಅಷ್ಟೇ ಕಣವ. ನೋವಾಗ್ತಾ ಇದೆಯಾ? ನನಗೂ ನೋವಾಗ್ತಾ ಇದೆ ಅಂತ ನಿಮ್ಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಜಯಂತ್, ಏನಪ್ಪ ಇದು? ಯಾಕೆಷ್ಟೊಂದು ಟೆನ್ಷನ್ನಲ್ಲಿದೆಯಾ? ಶಾಂತಮ್ಮ, ಈ ಶ್ರೀಕಾಂತ ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ. ಆದರೂ ಇಷ್ಟೊತ್ತವರು ಫೋನ್ ಮಾಡಿಲ್ವಲ್ಲ, ಅಲ್ಲಿ ಏನು ನಡೀತಾ ಇದೆ, ಜಾಮೀರು ಸಿಕ್ಕರ ಇಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅದಕ್ಕೆ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನೀನೇ ಒಂದ್ಸರಿ ಫೋನ್ ಮಾಡಿಬಿಡು. ಪದೇ ಪದೇ ಫೋನ್ ಮಾಡಬೇಡಿ, ವಿಶ್ವಂಗೆ ಅನುಮಾನ ಬರುತ್ತೆ. ನಾನೇ ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಅವನೇ ಹೇಳಿದ್ದಾನೆ. ಏನು ಮಾಡಲಿ? ನಾನೇ ಒಂದ್ಸಲಿ ವಿಶ್ವ ಮನೆಗೆ ಹೋಗಿ ಬಂದುಬಿಟ್ರೆ ಹೇಗೆ? ಅಯ್ಯೋ ಬೇಡಪ್ಪ, ಈಗ ಅವನು ಹೋಗಿರೋದೇ ತಪ್ಪು ಅನಿಸ್ತಿದೆ. ಈಗ ನೀನೇನಾದರೂ ಹೋಗ್ಬಿಟ್ರೆ ಖಂಡಿತ ವಿಶ್ವನಿಗೆ ಅನುಮಾನ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತು ಕಾದ್ ನೋಡು, ಬೇಕಾದ್ರೆ ಆಮೇಲೆ ನೀನೇ ಫೋನ್ ಮಾಡು.
ಅಲ್ರಿ ಶ್ರೀಕಾಂತ್, ಒಂದು ಫೋನ್ ಮಾಡಬೇಕು ನನಗೇನೋ ಪರಿಜ್ಞಾನ ಬೇಡವೇನೆ ನಿಮಗೆ? ಐ ಬಿನ್ ವೇಟಿಂಗ್ ಫ್ರಮ್ ಸಿಲಿ ಆಫ್ ಮೀ. ಐ ಆಮ್ ಸಾರಿ ಶ್ರೀಕಾಂತ್. ಬನ್ನಿ, ಸಿಲಿ ಆಫ್ ಮೀ. ನಾನು ನೋಡಿ ನಿಮ್ಮನ್ನ ನಿಲ್ಸೆ ಮಾತಾಡಿಸ್ತಾ ಇದ್ದೀನಿ. ನಿಮಗೆ ಜಾನ್ವಿ ಅವರು ಅಲ್ಲಿ ಸಿಕ್ಕಿದ್ರು, ಆ ವಿಷಯ ಹೇಳಕ್ಕೆ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದ್ರಿ. ಇಲ್ಲ ಸರ್, ಜಾನ್ವಿ ಅವ್ರು ನಂಗೆ ಸಿಗಲಿಲ್ಲ. ನಾನೆಲ್ಲ ಕಡೆ ಹುಡ್ಕಾಡಿ ನೋಡಿದೆ. ಅವ್ರ ಮನೆಯಲ್ಲಿ, ಕ್ವಾರ್ಟರ್ಸಲ್ಲಿ, ಎಲ್ಲ ರೂಮ್ಗಳಲ್ಲೂ ಹುಡ್ಕಾಡಿ ನೋಡಿದೆ. ಅವ್ರ ಸುಳಿವೇ ಸಿಗಲಿಲ್ಲ ಸರ್. ಆರ್ ಯು ಶೋರ್ ಶ್ರೀಕಾಂತ್? ಎಲ್ಲ ಕಡೆನೂ ಸರಿಯಾಗಿ ಹುಡುಕಿದ್ರಿ ರೀ? ಪ್ರಾಮಿಸಾಗಿ ಹೇಳ್ತಿದ್ದೀನಿ ಸರ್, ನಾನೆಲ್ಲ ಕಡೆ ಹುಡುಕ್ದೆ. ಅವಳ ಸುಳಿವು ಕೂಡ ಸಿಗಲಿಲ್ಲ. ಈ ವಿಚಾರನ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್. ಇನ್ನು ನಾನು ಹೊಡ್ತೀನಿ ಸರ್. ಹೊರಡ್ತೀರಾ? ಅಲ್ರಿ, ನಾಳೆಯಿಂದ ಯು ಕ್ಯಾನ್ ಜಾಯಿನ್ ವರ್ಕ್ ಅನ್ನೋ ಗುಡ್ ನ್ಯೂಸ್ ಕೇಳೋಕ್ಕೂ ನೀವು ತಯಾರಿಲ್ವಲ್ಲ? ಬೇಡ ಸರ್, ನೀವು ವಹಿಸಿದ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಅದರಿಂದ ಮಾಡದಿರೋ ಕೆಲಸಕ್ಕೆ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಸರ್. ನಾನು ವಹಿಸಿದ ಕೆಲಸ ಅಂದರೆ ಜಾನ್ವಿ ಅವ್ರನ್ನ ವಿಶ್ವನ ಮನೆಯಲ್ಲಿ ಹುಡುಕೋ ಕೆಲಸ ಮಾಡಿದಿರಿ ಅಲ್ವಾ? ಅಪ್ಪ, ಜಾನ್ವಿ ಅವರಲ್ಲಿ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗತ್ತೆ, ರೈಟ್? ನಾಳೆ ಕೆಲಸಕ್ಕೆ ಜಾಯ್ನ್ ಆಗಿ. ಸರ್ ಇಲ್ಲ ಸರ್, ನನ್ನ ಕೆಲಸ ಬೇಕಾದಾಗ ನಾನೇ ನಿಮ್ಮ ಹತ್ರ ಸಹಾಯ ಇಸ್ಕೊತೀನಿ. ನಾವಿನ್ನು ಹೊಡ್ತೀನಿ ಸರ್. ನಾನು ನಿಮಗೆ ವಹಿಸಿದ ಕೆಲಸ ಅಂದರೆ ನೀವು ಜಾನ್ವಿಯವರನ್ನು ಹುಡುಕೋವಾಗ ವಿಶ್ವನಿಗೆ ನಿಮ್ಮ ಮೇಲೆ ಅನುಮಾನ ಬರಲಿಲ್ಲ ಅಲ್ವಾ ಶ್ರೀಕಾಂತ್? ಇಲ್ಲ ಸರ್, ನಾನೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀನಿ. ವರಿ ಮಾಡ್ಕೊಳೋದೇನೂ ಇಲ್ಲ ಸರ್. ನಾನು ಹೊಡ್ತೀನಿ ಸರ್. ಶಾಂತಮ್ಮ, ಈ ಹುಡುಗನ ನೋಡಿದ್ರ? ನಿನ್ನೆ ಅವನು ಇಲ್ಲಿಗೆ ಬಂದಾಗ ಎಷ್ಟು ಲವಲವಿಕೆಯಿಂದ ಸಂತೋಷವಾಗಿದ್ದ ಅಲ್ವಾ? ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಬಾಯ್, ನನಗೇನೋ ಈ ವಿಶ್ವ ಇವನಿಗೆ ಬೆದರಿಕೆ ಹಾಕಿ ಬಾಯೆಲ್ಲ ಬಿಡಿಸ್ಕೊಂಡು ಬಿಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆಯಲ್ಲ ಶಾಂತಮ್ಮ? ಅಯ್ಯೋ ಬಿಡಪ್ಪ, ಈಗಿನ ಕಾಲದ ಹುಡುಗರೇ ಹಾಗೆ. ನೀನೇನೋ ಒಂದು ಕೆಲಸ ಹೇಳಿದೆ, ಅದು ಮಾಡೋಕ್ಕಾಗಿರಲ್ಲ. ಅವ್ನು ಬಂದು ನಿನ್ನ ಮುಂದೆ ಹೇಳ್ದ, ನೀನು ಮತ್ತೊಂದು ಇನ್ನೊಂದು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದರೆ ಆ ಕೆಲಸನೂ ಮಾಡೋಕ್ಕಾಗ್ದಿದ್ರೆ ನಿನ್ನಿಂದ ಅವನಿಗೆ ತೊಂದರೆ ಆಗ್ಬೋದು ಅಂತ ಹೆದರ್ಕೊಂಡು ಹಾಗೆ ಮಾಡ್ದ. ಐ ಸಿ. ಹಾಗಾದ್ರೆ ಈಗೇನು ಮಾಡೋದು ಶಾಂತಮ್ಮ? ನೀನೇನೂ ಮಾಡಬೇಡ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು, ಅಷ್ಟೇ ಸಾಕು. ಅರೆ, ನನ್ನ ಪಾಡಿಗೆ ನಾನು ಸುಮ್ಮನೆ ಹೇಗಿದ್ಬಿಡೋದು ಶಾಂತಮ್ಮ? ಬೇಟೆ ಮರೆಯಲಿದೆ ಅಂದ ಮಾತ್ರಕ್ಕೆ ಬೇಟೆನೇ ಬಿಟ್ಬಿಟ್ರೆ ಯಾರಿಗೂ ಅವಮಾನ ಹೇಳಿ? ಬೇಟೆಗಾರನಿಗೆ ಅಲ್ವಾ? ನೀವೇನು ಚಿಂತೆ ಮಾಡಬೇಡಿ ಶಾಂತಮ್ಮ. ಚಿನ್ನು ಮರಿ ಎಲ್ಲೇ ಇದ್ರೂ ಈ ಜಯಂತ ಅವರನ್ನು ಹುಡುಕ್ತಾನೆ. ನೀವು ಪಾತಾಳದಲ್ಲಿದ್ರು ಸರಿ, ಐ ಆಮ್ ಕಮಿಂಗ್ ಫಾರ್ ಯು. ಬೇಗ ಬರ್ತೀನಿ. ಲಕ್ಷ್ಮೀ ನಿವಾಸ